ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ರ 15ನೇ ವಾರದ ಎಲಿಮಿನೇಷನ್ನಲ್ಲಿ ಬಿಗ್ ಬಾಸ್ ಮನೆಯ ಫೈರ್ ಬ್ರ್ಯಾಂಡ್ ಚೈತ್ರಾ ಕುಂದಾಪುರ ಅವರು ಎಲಿಮಿನೇಟ್ ಆಗಿದ್ದಾರೆ. ಎಲಿಮಿನೇಟ್ ಆಗುವಂತಹ ಒಂದು ದೃಶ್ಯವನ್ನು ಇವತ್ತಿನ ಎಪಿಸೋಡ್ನಲ್ಲಿ ತೋರಿಸ್ತಾರೋ ಅಥವಾ ನಾಳೆ ಎಪಿಸೋಡ್ನಲ್ಲಿ ತೋರಿಸ್ತಾರೋ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನಾಳೆ ಚೈತ್ರಾ ಕುಂದಾಪುರ ಅವರಿಗೆ ವಿಚಾರಣೆ ಇದೆ ಕೋರ್ಟ್ನಲ್ಲಿ. ಹಾಗಾಗಿ ಬಹುಶಃ ಇವತ್ತಿನ ಎಪಿಸೋಡ್ನಲ್ಲಿ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಹೋಗುವಂಥದ್ದನ್ನು ತೋರಿಸಲ್ಲ ಅಂತ ಅನಿಸುತ್ತೆ. ನಾಳೆ ತೋರಿಸಿದ್ರು ತೋರಿಸಬಹುದು. ಆದರೆ ಚೈತ್ರಾ ಕುಂದಾಪುರ ಅವರು ಔಟ್ ಆಗಿದ್ದಾರೆ. ಇನ್ನು ಸ್ನೇಹಿತರೆ, ಈ ವಾರ ನಾಮಿನೇಟ್ ಆದವರಲ್ಲಿ ಅಂದರೆ ತ್ರಿವಿಕ್ರಮ್, ಭವ್ಯ, ಧನ್ರಾಜ್, ಮೋಕ್ಷಿತಾ ಮತ್ತು ಚೈತ್ರಾ ಅವರಲ್ಲಿ ನಿನ್ನೆ ಎಪಿಸೋಡಲ್ಲೇ ಭವ್ಯ ಅವರು ಸೇಫ್ ಆಗಿದ್ದಾರೆ. ಇವತ್ತಿನ ಎಪಿಸೋಡ್ನಲ್ಲಿ ಚೈತ್ರಾ ಕುಂದಾಪುರ ಅವರು ಔಟ್ ಆಗ್ತಾರೆ. ಸೊ ಈ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ನೋಡುವಾಗ, ಬಿಗ್ ಬಾಸ್ ಸೀಸನ್ 11ರ ಎಲಿಮಿನೇಷನ್ ಪ್ರಕ್ರಿಯೆ ನೋಡುವಾಗ ಸುದೀಪ್ ಅವರು ಯಾವಾಗಲೂ ಒಂದು ಪ್ಯಾಟ್ರನ್ ಅಂತ ಪದ ಉಪಯೋಗಿಸ್ತಾರೆ ಗೊತ್ತಾ, ಬೇರೆ ಬೇರೆ ವಿಷಯಕ್ಕೆ. ಸೊ ನಮಗೂ ಕೂಡ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಒಂದು ಪ್ಯಾಟ್ರನ್ ಕಾಣುತ್ತೆ. ಯಾರೆಲ್ಲ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ ಗಲಾಟೆ ಮಾಡೋದಕ್ಕೆ ಸ್ಟಾಪ್ ಮಾಡ್ತಾರೋ, ಯಾರಿಂದ ಮನೆ ಒಳಗಡೆ ಕಿರಿಕಿರಿ ಆಗೋದು ಸ್ಟಾಪ್ ಆಗುತ್ತೋ, ಯಾರು ಇನ್ನೊಬ್ಬ ಕಂಟೆಸ್ಟೆಂಟ್ಸ್ ವಿರುದ್ಧ ತಿರುಗಿಬಿದ್ದು ಮಾತಾಡೋದಕ್ಕೆ ಅಥವಾ ಹೊಡೆದಾಡೋದಕ್ಕೆ ಅಥವಾ ಅರಚಾಡೋದಕ್ಕೆ, ವಾದ ವಿವಾದಕ್ಕೆ ಇಳಿಯೋದಕ್ಕೆ ಸ್ಟಾಪ್ ಮಾಡ್ತಾರೋ ಅವರನ್ನು ಒಂದೊಂದಾಗಿ ಹೊರಗಡೆ ಕಳಿಸ್ತಾ ಬರ್ತಾರೆ ಅಂತ ನಮಗೂ ಕೂಡ ಒಂದು ರೀತಿ ಪ್ಯಾಟ್ರನ್ ಕಾಣಿಸಿದೆ. ಬಿಕಾಸ್ ಧರ್ಮವರಾಗಿರಬಹುದು, ಶಿಶಿರವರಾಗಿರಬಹುದು, ಅವರೆಲ್ಲ ತುಂಬ ಸಾಫ್ಟ್ ಹಾರ್ಟೆಡ್ ಆಗಿದ್ದರು. ಯಾರ ಜೊತೆಗೂ ಕೂಡ ಕಿರಿಕಿರಿ ಮಾಡ್ಕೊಳ್ಳದೆ, ಜಗಳ ಮಾಡ್ಕೊಳ್ಳದೆ ಮನೆ ಒಳಗೆ ಇರ್ತಾಯಿದ್ರು. ಅವರಿಂದ ಯಾವುದೇ ರೀತಿಯ ಕಂಟೆಂಟ್ ಸಿಗ್ತಾ ಇರಲಿಲ್ಲ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಹಾಗಾದರೆ ಚೈತ್ರ ಅವರು ಕಿರ್ಚಾಡ್ತಿರ್ಲಿಲ್ವಾ, ಚೈತ್ರ ಅವರು ಜಗಳ ಆಡ್ತಿರ್ಲಿಲ್ವಾ ಅಂತ ನೀವು ಕೇಳ್ಬೋದು. ಅಫ್ಕೋರ್ಸ್ ಅವ್ರು ಆಡ್ತಾಯಿದ್ರು, ಕಿರ್ಚಾಡ್ತಾಯಿದ್ರು, ಜಗಳ ಆಡ್ತಾಯಿದ್ರು. ಇಲ್ಲಿ ತನಕ ಲಾಸ್ಟ್ ವೀಕ್ ಅವರ ತಂಗಿ ಮತ್ತು ತಾಯಿ ಬಂದು ಹೋದ್ರಲ್ಲ, ಅಲ್ಲಿ ತನಕ ಚೈತ್ರ ಅವರು ಇನ್ಫ್ಯಾಕ್ಟು ಯಾವುದೋ ವಾರದಲ್ಲೇ ಹೋಗಬೇಕಿತ್ತು ಅಂತಲೇ ಅನಿಸಿತ್ತು. ಬಟ್ ಈ ವಾರ ಹೋಗೋದು ಕೂಡ ಒಂದು ರೀತಿ ಆಲ್ಮೋಸ್ಟ್ ಕನ್ಫರ್ಮ್ ಥರನೂ ಅನಿಸಿತ್ತು. ಯಾಕೆಂತಂದರೆ ಅವರ ವಿಚಾರಣೆ ಇದೆ 13ನೇ ತಾರೀಕು, ಅದೇ ನಿಜ ಆಗಿದೆ ಇವಾಗ. ಬಟ್ ಅದಕ್ಕೆ ಇನ್ನೊಂದು ರೀಸನ್ ಏನಂತಂದರೆ, ಲಾಸ್ಟ್ ವೀಕ್ ಅವರ ತಾಯಿ ಮತ್ತು ತಂಗಿಯವರು ಬಂದು ಹೋದ್ರಲ್ಲ, ಅದಾದಮೇಲೆ ಚೈತ್ರ ಅವರು ರಜತ್ ಅವ್ರ ಜೊತೆಗೆ ಒಂದು ರೀತಿ ಮಾತಿನ ಚಕಮಕಿ ಜಿದ್ದಿ ನಡೀತಾ ಇತ್ತು ಗೊತ್ತಾ, ಕೆಲವೊಂದಷ್ಟು ವಾರಗಳ ಕಾಲ. ಅದನ್ನು ಸ್ಟಾಪ್ ಮಾಡಿಬಿಟ್ರು. ಆಶ್ಚರ್ಯ ಏನು ಅಂತಂದರೆ, ಈ ಸಲ ರಜತ್ ಅವರು ಬಾಸ್ ಅಂತ ಏನು ಅವ್ರ ಜೊತೆಗೆ ಕಾಲು ಎಳ್ಕೊಂಡು ಜಗಳಕ್ಕೆ ಬೀಳ್ತಾ ಇದ್ರಲ್ಲ, ಸೊ ತಮ್ಮ ಬಾಸಿಗೇನೆ ಉತ್ತರ ಕೂಡ ಕೊಟ್ಬಿಟ್ರು. ಸೊ ಮನೆ ಒಳಗಡೆ ಚೈತ್ರಾ ಕುಂದಾಪುರ ಅವರು ಇನ್ಯಾರ ಜೊತೆಗೂ ಜಗಳನೇ ಆಡ್ತಾ ಇಲ್ಲ. ಸೊ ಅವರಿಂದ ಕಂಟೆಂಟು ಸಿಗ್ತಾ ಇಲ್ಲ. ಸೊ ಕಂಟೆಂಟ್ ಸಿಗ್ತಾ ಇದ್ದಿದ್ದೇ ಕೆಲವೊಂದಷ್ಟು ವಾರಗಳಿಂದ ಚೈತ್ರಾ ಮತ್ತು ರಜತ್ ಅವರ ಜಗಳದಿಂದ, ಚೈತ್ರಾ ಮತ್ತು ರಜತ್ ಅವರ ಒಂದು ಜಿದ್ದಿಯಿಂದ. ಅದೇ ಸ್ಟಾಪ್ ಆದಮೇಲೆ ಕಂಟೆಂಟೇ ಸಿಗ್ತಾ ಇಲ್ಲ ಅಂದಮೇಲೆ ಚೈತ್ರಾ ಕುಂದಾಪುರ ಅವ್ರನ್ನ ಇಟ್ಕೊಂಡು ಇನ್ನೇನು ಮಾಡ್ತಾರೆ? ಸೊ ಹಾಗಾಗಿ ಅವರನ್ನು ಹೊರಗಡೆ ಹಾಕಿದ್ದಾರೇನೋ ಅಂತ ಅಭಿಮಾನಿಗಳು ಮಾತಾಡ್ಕೊಳ್ತಾ ಇದ್ದಾರೆ. ಪ್ರೇಕ್ಷಕರು, ಬಿಗ್ ಬಾಸ್ ನೋಡ್ತಾ ಇರುವಂತಹ ಪ್ರೇಕ್ಷಕರು ಮತ್ತು ಚೈತ್ರಾ ಅವರ ಅಭಿಮಾನಿಗಳು ಮಾತಾಡ್ಕೊಳ್ತಿದ್ದಾರೆ. ಸೊ ಸ್ನೇಹಿತರೆ, ಇದರಲ್ಲೂ ಏನೋ ಒಂದು ರೀತಿ ಪ್ಯಾಟ್ರನ್ ಕಾಣುತ್ತಲ್ಲ. ಮನೇಲಿ ಯಾರು ತುಂಬ ಸಾಫ್ಟ್ ಆಗಿಬಿಡ್ತಾರೋ, ಮನೇಲಿ ಯಾರು ಒಂದು ರೀತಿ ಬೇರೆಯವ್ರ ಜೊತೆಗೆ ಜಗಳಾಡೋದನ್ನು ನಿಲ್ಲಿಸ್ಬಿಡ್ತಾರೋ ಅವರನ್ನು ಬಿಗ್ ಬಾಸ್ ಮನೆಯಿಂದ ಕಳಿಸ್ಬಿಡ್ತಾರೆ ಅನ್ನುವಂತಹ ಪ್ಯಾಟ್ರನ್ ಇಲ್ಲಿ ತನಕ ಕಾಣಿಸ್ತಾ ಇದೆ. ಹಾಗಂತ ನೀವು ಧನ್ರಾಜ್ ಅವರು ಕೊನೆ ತನಕ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಗೊತ್ತಿಲ್ಲ, ಅವರು ಫುಲ್ ಸಾಫ್ಟಾಗಿ ಬೇರೆಯವ್ರ ಜೊತೆಗೆ ಜಗಳಕ್ಕೆ ಬೀಳದೆ ಹಾಗೆಯೇ ಆಟ ಆಡ್ಕೊಂಡಿದ್ರೆ ಅವರನ್ನು ಕಳಿಸ್ತಾರೆ ಸದ್ಯದಲ್ಲೇ. ಬಟ್ ಹನುಮಂತ್ ಅವ್ರದ್ದು ಬೇರೆಯೇ ಆಟ ಬಿಡಿ. ಹನುಮಂತ್ ಅವರು ಬೇರೆಯವ್ರ ತಂಟೆಗೆ ಹೋಗಲ್ಲ, ಅವ್ರದ್ದು ರೇಂಜೇ ಬೇರೆ ಥರ ಇದೆ. ಸೊ ಅವ್ರ ಫಿನಾಲೆಗೆ ಬೇರೆ ಹತ್ತಿರ ಆಗಿದ್ದಾರೆ. ಇವಾಗ ಫಿನಾಲೆಯಲ್ಲಿ ಗೆಲ್ಲಬೇಕು ಅನ್ನುವಂತಹ ಮನಸ್ಥಿತಿ ಸಾಕಷ್ಟು ಅಭಿಮಾನಿಗಳಿಗೂ ಕೂಡ ಇದೆ. ಬಟ್ ಚೈತ್ರಾ ಕುಂದಾಪುರ ಅವರು ಫೈರ್ ಬ್ರ್ಯಾಂಡ್ ಥರ ಇದ್ದರು. ಕೆಲವೊಂದಷ್ಟು ತಪ್ಪುಗಳನ್ನು ಅವರು ಬಿಗ್ ಬಾಸ್ ಮನೆಯಲ್ಲಿ ಮಾಡಿದರು. ಕೆಲವೊಂದಷ್ಟು ಸಾಕಷ್ಟು ಸುಳ್ಳುಗಳನ್ನು ಹೇಳ್ತಾ ಇದ್ರು. ಶಿಶಿರವರಿಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ದಾಗಿರಬಹುದು. ಅವರ ಉಳಿವಿಕೆ ಅಂತ ಬಂದಾಗ ಇನ್ನೊಬ್ಬರ ಕಾಲು ಹಿಡಿಯುವಂತಹ ಅಥವಾ ಇನ್ನೊಬ್ಬರಿಗೆ ಬಕೆಟ್ ಹಿಡಿಯುವಂತಹ ಕೆಲಸಗಳನ್ನು ಮಾಡಿದ್ದಂಥದ್ದಾಗಿರಬಹುದು. ಒಟ್ಟಿನಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಮಾತುಗಾರಿಕೆಯಿಂದ, ಕೆಲವೊಂದು ಸಲ ಕಿರುಚಾಟ ಅರಚಾಟಗಳಿಂದ ಅವರದೇ ಆದಂತಹ ಒಂದು ಪ್ರದರ್ಶನವನ್ನು ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಿದ್ದರು. 100 ದಿನಗಳ ಕಾಲ ಮನೆಯಲ್ಲಿದ್ದರು. ಸೊ ಅವರು ಔಟ್ ಆಗ್ತಾ ಇರೋದು ನಿಮಗೆ ಹೇಗೆ ಅನಿಸುತ್ತೆ? ಅದ್ರ ಬಗ್ಗೆ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.